ಸ್ನೇಹಿತರೆ, ಮನೆ ಗಾರ್ಡನ್, ಕಿಚನ್ ಗಾರ್ಡನ್, ಹೋಮ್ ಗಾರ್ಡನ್ ಮಾಡುವ ಅಭ್ಯಾಸ ರೂಢಿಸಿಕೊಂಡಿದ್ದೀವಿ. ಅಂದರೆ ನಮ್ಮ ಕೈತೋಟದಲ್ಲಿ ಎಲ್ಲ ಬಗೆಯ ಹೂ ಗಿಡಗಳು, ತರಕಾರಿ, ಸೊಪ್ಪು ನೀಡುವ ಸಸ್ಯಗಳೊಂದಿಗೆ ಒಂದಿಷ್ಟು ಉತ್ತಮ ಹಣ್ಣುಗಳ ಸಸ್ಯಗಳನ್ನು ಬೆಳೆಸಿಕೊಂಡಿದ್ದರೆ ಆ ಕೈತೋಟದ ಸೊಬಗೆ ಬೇರೆ ಅನ್ಸಲ್ವಾ? ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಸಸಿಯನ್ನು ಫ್ರೆಶ್ ಹಣ್ಣಿನಿಂದ ತೆಗೆದ ಬೀಜಗಳಿಂದ ಬೆಳೆಸುವುದು ಹೇಗೆ, ಇದೇ ಬೀಜಗಳಿಂದ ಉತ್ಪತ್ತಿಯಾದ ಡ್ರ್ಯಾಗನ್ ಫ್ರೂಟ್ ಸಸಿಯ ಕಟಿಂಗ್ನಿಂದ ಸಾಕಷ್ಟು ಸಸಿಗಳನ್ನು ಉತ್ಪತ್ತಿ ಮಾಡುವುದು ಹೇಗೆ ಎಂಬ ವಿಚಾರಗಳೊಂದಿಗೆ ನಾವು ಬೆಳೆಸಿರುವ ಅತ್ಯುತ್ತಮ ಎಕ್ಸ್ಪೋರ್ಟ್ ಜಾತಿಯ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಕಟಿಂಗ್ನಿಂದ ಬೆಳೆಸಲಾದ ಸಸಿಗಳನ್ನು ಮಾರಾಟ ಮಾಡಲಿದ್ದೇವೆ. ಅದರ ಮಾಹಿತಿಗಳನ್ನು ಹಂಚಿಕೊಳ್ಳಲಿರುವುದರಿಂದ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ತಮಗೆಲ್ಲ ಆದರ ಸ್ವಾಗತವನ್ನು ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಹೇಗೆ ಮೂಡಿ ಬರ್ತಾ ಇದ್ದಾವೆ ಅಂಥೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋ ಮೆಚ್ಚುಗೆಯಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡ್ತೀರಾ ಅಂತ ನಂಬ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಎಕ್ಸ್ಪೋರ್ಟ್ ಜಾತಿಯ ಪಿಂಕ್ ಡ್ರ್ಯಾಗನ್ ಫ್ರೂಟ್ನಿಂದ ಬೀಜಗಳನ್ನು ಶೇಖರಿಸುತ್ತಿರುವಂಥ ವಿಡಿಯೋ ತುಣುಕುಗಳು ಚಿತ್ರೀಕರಣದಲ್ಲಿ ನೋಡ್ತಾ ಇದ್ದೀರಿ. ಇದರ ಸಂಪೂರ್ಣ ವಿವರವಾದ ವಿಡಿಯೋಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಲಿಂಕನ್ನು ಬಳಸಿಕೊಳ್ಳಬಹುದಲ್ಲದೆ ಈ ರೀತಿ ಶೇಖರಿಸಿದ ಬೀಜಗಳು ಮೊಳೆತು 1 ಸೆಂಟಿಮೀಟರ್ನಷ್ಟು ಎತ್ತರದ 60 ಸಸಿಗಳಾಗಿ ಮೊಳೆತಿದ್ದವು. ಅಂದಿನ ಕಾಲದಲ್ಲಿ ಸೈಕ್ಲೋನ್ನ ಕಾರಣದಿಂದ ಸತತ 7 ದಿನಗಳ ಮಳೆಯ ಹೊಡೆತಕ್ಕೆ ಬಲಿಯಾದ ಎಲ್ಲ ಸಸಿಗಳಲ್ಲಿ ಕೇವಲ 2 ಸಸಿಗಳು ಮಾತ್ರ ಉಳಿದುಕೊಂಡಿದ್ದವು. ಆ ಸಸಿಗಳನ್ನು ಜೋಪಾನವಾಗಿ ಸುಮಾರು 2 ವರ್ಷಗಳವರೆಗೆ ಸುಲಭ ಆರೈಕೆ ಮಾಡುತ್ತಾ ಬಂದ ಕಾರಣದಿಂದ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಬೆಳವಣಿಗೆ ಹೊಂದಿರುವ ಸಸಿಗಳಿಂದ ಹೂವು ಹಣ್ಣುಗಳ ಉತ್ಪತ್ತಿಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಈ ಸಸಿಯಲ್ಲಿ ಉತ್ಪತ್ತಿಯಾಗಿರುವ ಅನೇಕ ಟಿಸಿಲುಗಳು. ಈ ರೀತಿ ಅನೇಕ ಟಿಸಿಲುಗಳು ಹೊರಹೊಮ್ಮಿರುವುದರಿಂದ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಸಸಿಯು ಹಣ್ಣುಗಳನ್ನು ಉತ್ಪತ್ತಿ ಮಾಡುವ ಬದಲು ಎಲ್ಲ ಗೊಬ್ಬರ ಮತ್ತು ಪೌಷ್ಟಿಕಾಂಶಗಳನ್ನು ತನ್ನ ಟಿಸಿಲುಗಳ ಬೆಳವಣಿಗೆಯಲ್ಲಿ ಸೀಮಿತಗೊಳಿಸುತ್ತಿರುವುದರಿಂದ ತಕ್ಷಣ ಹಾರ್ಡ್ ಪ್ರೂನಿಂಗ್ ಮಾಡುವ ಅಗತ್ಯವಿದೆ. ಅಂದರೆ ಚಿತ್ರೀಕರಣದಲ್ಲಿ ತೋರಿಸಲಾಗುತ್ತಿರುವ ಡ್ರ್ಯಾಗನ್ ಫ್ರೂಟ್ ಸಸ್ಯದಲ್ಲಿ ಅತ್ಯುತ್ತಮವಾಗಿ ಬೆಳೆದಿರುವ 2 ಕಾಂಡಗಳನ್ನು ಬಿಟ್ಟು ಉಳಿದೆಲ್ಲ ಕಾಂಡಗಳನ್ನು ಕಟ್ ಮಾಡಿ ತೆಗೆಯುವುದು. ಸ್ನೇಹಿತರೆ, ಕಟಿಂಗ್ ಮಾಡಲು ಬಳಸುವ ಕಟರ್ ಅಥವಾ ನೈಫನ್ನು ಸ್ವಚ್ಛಗೊಳಿಸಿ ಬಳಸುವುದರಿಂದ ಗಿಡದ ಡೈಬ್ಯಾಕ್ ಸಮಸ್ಯೆಗೆ ಕಡಿವಾಣ ಹಾಕಿದಂತಾಗುವುದು. ಈ ರೀತಿ ಕಟ್ ಮಾಡಿ ತೆಗೆದ ಕಾಂಡಗಳಲ್ಲಿ ಬಲಿಷ್ಠವಾದ ಅಂದರೆ ಕಾಂಡದ ತಿರುಳಿನ ಮಧ್ಯಭಾಗದಲ್ಲಿ ಕಡ್ಡಿಯಂತೆ ರಚನೆ ಬಲಿಷ್ಠವಾಗಿ ಬೆಳವಣಿಗೆ ಕಂಡಿದ್ದರೆ ಅಂತಹ ಕಾಂಡದ ಕಟಿಂಗ್ ನೆಟ್ಟರೆ ಬೇರುಗಳ ಉತ್ಪತ್ತಿ ಮತ್ತು ಸಸ್ಯದ ಬೆಳವಣಿಗೆ ಯೋಗ್ಯವಾಗಿರುವುದು. ಇದರ ಬದಲಿಗೆ ಕೇವಲ ತಿರುಳುಗಳಿಂದ ಕೂಡಿದ ಕಾಂಡಗಳನ್ನು ನೆಟ್ಟರೆ ಮತ್ತೆ ಸಸ್ಯಗಳಲ್ಲಿ ಹೊಸ ಚಿಗುರುಗಳು ಉತ್ಪತ್ತಿಯಾಗಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈಗ ತಿಳಿಸಿದ ಕಾಂಡಗಳನ್ನು ಬಳಸಿ ನೆಟ್ಟ ಕಟಿಂಗ್ನಿಂದ ಕೇವಲ 18 ತಿಂಗಳಿನೊಳಗೆ ಅತ್ಯುತ್ತಮ ಫಲಗಳನ್ನು ನಿರೀಕ್ಷಿಸಬಹುದು. ಇಂತಹ ಡ್ರ್ಯಾಗನ್ ಫ್ರೂಟ್ ಸಸಿಗಳ ಆರೈಕೆ ಅತಿ ಅಗ್ಗವಾಗಿದ್ದು, ಹೂ ಬಿಡುವ ಕಾಲದಲ್ಲಿ ಬಾಳೆಹಣ್ಣಿನ ದ್ರವಗೊಬ್ಬರದೊಂದಿಗೆ ಬಾಳೆಹಣ್ಣಿನ ಸಿಪ್ಪೆ ಪುಡಿ, ಬೋನ್ ಮೀಲ್ ಮತ್ತು ಮೊಟ್ಟೆ ಸಿಪ್ಪೆ ಪುಡಿ ಬೆರೆಸಿದ ಘನಗೊಬ್ಬರದೊಂದಿಗೆ ಸಾಸಿವೆ ಹಿಂಡಿ ಪುಡಿ ಬಳಸಿಕೊಂಡು ಪ್ರತಿ ತಿಂಗಳಿಗೊಮ್ಮೆ ನೀಡುವುದರಿಂದ ಉತ್ತಮ ಗಾತ್ರದ ರುಚಿಕರ ಪಿಂಕ್ ಡ್ರ್ಯಾಗನ್ ಫ್ರೂಟ್ನ ನಿರೀಕ್ಷೆ ಮಾಡಬಹುದು. ಸ್ನೇಹಿತರೆ, ಕಟಿಂಗ್ ನೆಡುವ ಮುನ್ನ ಕತ್ತರಿಸಿಕೊಂಡ ಕಟಿಂಗ್ಗಳನ್ನು 6 ರಿಂದ 8 ಇಂಚಿನಷ್ಟು ಎತ್ತರ ಮತ್ತು ಮಧ್ಯಭಾಗದಲ್ಲಿ ಪೆನ್ಸಿಲ್ನಂತೆ ಗಟ್ಟಿಯಾದ ಕಡ್ಡಿ ಬೆಳವಣಿಗೆಯಾದ ಕಾಂಡಗಳ ಕೆಳಭಾಗದ ತುದಿ 1 ಇಂಚಿನಷ್ಟು ಮೇಲ್ಭಾಗಕ್ಕೆ ತಿರುಳನ್ನು ತೆಗೆದು 1 ದಿನ ನೆರಳಿನಲ್ಲಿ ಹಾಗೆ ಬಿಟ್ಟು ಮರುದಿನ 50% ಮಣ್ಣು 50% ಗಾರ್ಡನ್ ಸಾಯಿಲ್ ಮಿಶ್ರಿತ ಮಣ್ಣನ್ನು ಪಾಟಿನೊಳಗೆ ತುಂಬಿಕೊಂಡು ಗಿಡಗಳನ್ನು ನೆಡುವ ಮುನ್ನ ಪಾಟಿನ ಡ್ರೈನ್ ಹೋಲ್ಗಳನ್ನು ಪರೀಕ್ಷಿಸಿ. ಇದರಿಂದ ಭವಿಷ್ಯದಲ್ಲಿ ಪಾಟಿನ ಒಳಗೆ ಬೀಳುವಂತಹ ನೀರು ನಿಲ್ಲದಂತೆ ಸುಲಭವಾಗಿ ಹೊರಹೋಗಲು ಅನುವಾಗುವಂತೆ ಚಿತ್ರೀಕರಣದಲ್ಲಿ ತೋರಿಸಲಾದಂತೆ ಜಾಗ್ರತೆ ವಹಿಸಿದ್ದಲ್ಲಿ ಕಟಿಂಗ್ನಿಂದ ಬೆಳವಣಿಗೆ ಹೊಂದುವ ಬೇರುಗಳು ಕೊಳೆಯದಂತೆ ಆರೋಗ್ಯದಿಂದ ಉತ್ತಮವಾದ ಡ್ರ್ಯಾಗನ್ ಫ್ರೂಟ್ ಸಸ್ಯದ ಬೆಳವಣಿಗೆಯಾಗುವುದು. ಸ್ನೇಹಿತರೆ, ಡ್ರ್ಯಾಗನ್ ಫ್ರೂಟ್ ಗಿಡವು ಸಕ್ಯುಲೆಂಟ್ ಕಾಕ್ಟಸ್ ಜಾತಿಗೆ ಸೇರಿದ್ದಾದ್ದರಿಂದ ಕಲ್ಲು ಮಿಶ್ರಿತ ಮಣ್ಣಿನಲ್ಲೂ ನೀರಿನ ಅಭಾವವಿರುವ ಪ್ರದೇಶದಲ್ಲೂ ನಿರಾಯಾಸವಾಗಿ ಜೀವಿಸಬಲ್ಲದಾದ್ದರಿಂದ ಈ ಸಸ್ಯಗಳಿಗೆ ಪ್ರತಿ 10 ದಿನಗಳಿಗೊಮ್ಮೆ ನೀರು ನೀಡಿದರೂ ಸಾಕು ಮತ್ತು ದಿನದ 4 ರಿಂದ 6 ತಾಸುಗಳ ಪ್ರಕಾಶಮಾನವಾದ ಬಿಸಿಲಿನ ಅವಶ್ಯಕತೆ ಹೆಚ್ಚಾಗಿರೋದರಿಂದ ಡ್ರ್ಯಾಗನ್ ಫ್ರೂಟ್ ಸಸ್ಯವನ್ನು ಸಾಕಷ್ಟು ಬಿಸಿಲು ಬೀಳುವ ಪ್ರದೇಶದಲ್ಲಿ ಪೋಷಣೆ ಮಾಡುವುದು ಆರೋಗ್ಯಕರ. ಇನ್ನು ಈ ಸಸ್ಯಕ್ಕೆ ಕೀಟಗಳ ದಾಳಿ ಕಡಿಮೆ ಆದರೂ ಇದರ ಕಾಂಡಗಳ ಮೇಲೆ ನೀರು ಬೀಳುವುದನ್ನು ತಪ್ಪಿಸುವುದು ಉತ್ತಮ. ಸ್ನೇಹಿತರೆ, ಇವಿಷ್ಟು ಸುಲಭ ಜಾಗೃತಿಯೊಂದಿಗೆ ಡ್ರ್ಯಾಗನ್ ಫ್ರೂಟ್ನ ಒಂದೊಂದು ಸಸಿ ಎಲ್ಲರೂ ಬೆಳೆಸಿಕೊಂಡು ರಾಸಾಯನಿಕ ರಹಿತ ಹಣ್ಣಿನ ರುಚಿ ಸವಿಯಬಹುದಾದ್ದರಿಂದ ನಾವು ಕಟಿಂಗ್ನಿಂದ ತಯಾರಿಸಿರುವ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಡ್ರ್ಯಾಗನ್ ಫ್ರೂಟ್ ಸಸ್ಯಗಳನ್ನು ಮಾರಾಟ ಮಾಡಲು ಇಚ್ಛಿಸುತ್ತಿದ್ದು
ಕೇವಲ 15 ಸಸಿಗಳ ಲಭ್ಯತೆ ಇರೋದ್ರಿಂದ ಆಸಕ್ತ ಗ್ರಾಹಕ ಸ್ನೇಹಿತರು ಆನ್ಲೈನ್ ಮೂಲಕ ತರಿಸಿಕೊಳ್ಳಬಹುದಾದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಮೂಲಕ ಅಥವಾ ವಾಟ್ಸಪ್ ಕಾಲ್ ಮೂಲಕ ಕರೆ ಮಾಡಬಹುದು. ಕಾಲ್ ಕನೆಕ್ಟ್ ಆಗದೇ ಇದ್ದ ಸ್ನೇಹಿತರು ವಾಟ್ಸಪ್ ಮೆಸೇಜ್ನಲ್ಲಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ರವಾನೆ ಮಾಡಿದ್ದಲ್ಲಿ ನಾವೇ ಮರುಸಂಪರ್ಕ ಮಾಡುತ್ತೇವೆ ಎಂಬ ಮಾಹಿತಿಯನ್ನು ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗಕ್ಕೆ ಬಂದಿರಬಹುದು ಎಂಬ ಆಶಯದೊಂದಿಗೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.